ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಭಾಳ ಖುಷಿಯಾಗಿ ಬಂದಿದ್ದೀನಿ ನಿಮ್ಮ ಹತ್ರ. ಏನು ವಿಷಯ ಅಂದರೆ, ನಮ್ಮ ಟೀಮ್ ಇಂಡಿಯಾ T20 ಎರಡನೇ ಮ್ಯಾಚ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಚಾಚಿ ಮಾಡಕ್ಬಿಟ್ಟಿದೆ. ಹೈಲೈಟ್ ಅಂದರೆ ಈ ಮ್ಯಾಚಲ್ಲಿ ಎರಡು ಇಂಪಾರ್ಟೆಂಟ್. ಏನು, ಸೂರ್ಯಕುಮಾರ್ ಯಾದವ್ ನಮ್ಮ ಕ್ಯಾಪ್ಟನ್ ಭರ್ತಿ 438 ದಿನ ಆದಮೇಲೆ 50 ರನ್ ಹೊಡೆದಿರೋದು. ಈ ವಾಸ್ ಸ್ಟ್ರಗ್ಲಿಂಗ್ ಫುಲ್ಲು. ಇಂಡಿಯಾ ಡಾಮಿನೇಟ್ ಮಾಡ್ತಾ ಇದೆ. ಟೆಸ್ಟಲ್ಲಿ, ಒನ್ ಡೇ ಇಂಟರ್ನ್ಯಾಷನಲ್ಲಿ ಚೆನ್ನಾಗಿಲ್ಲ, ಭಾಳ ಕಳಪೆ ಪರಿಸ್ಥಿತಿಲಿ ಇದ್ದೀವಿ ನಾವು. ಅದನ್ನು ಸೈಡಿಗೆ ಇಡೋಣ. T20 ಡಾಮಿನೇಟ್ ಮಾಡ್ತಾ ಇದೆ. ವಿ ಆರ್ ನಂಬರ್ 1 ನೇಷನ್ ಇನ್ ದ ವರ್ಲ್ಡ್. ಅಂಥ ಟೀಮಲ್ಲಿ ನಮ್ಮ ಕಪ್ತಾನ್ ಸೂರ್ಯಕುಮಾರ್ ಯಾದವ್ ನಂಬರ್ 1 ಬ್ಯಾಟರ್. ಭರ್ತಿ 438 ದಿನಗಳಿಂದ 50 ರನ್ ಹೊಡೆಯೋಕ್ಕಾಗಿರಲಿಲ್ಲ. ಇವತ್ತು 50 ರನ್ ಹೊಡೆದ್ರು. ನಮಗೆ ದೊಡ್ಡ ಕಂಟಕ ಹೊರಗಡೆ ಬಂದಿದ್ದಾರೆ. ಔಟ್ ಆಫ್ ಫಾರ್ಮಿಂದ ಮತ್ತೆ ಫಾರ್ಮ್ಗೆ ಬರೋಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ. ಅದು ಹಂಗೆ ಕಂಟಿನ್ಯೂ ಆಗಲಿ. ಇನ್ನು ಫೆಬ್ರವರಿ 7ನೇ ತಾರೀಕಿಂದ ವರ್ಲ್ಡ್ ಕಪ್ ಬರುತ್ತೆ. ವಿ ಶುಡ್ ಬಿ ವರ್ಲ್ಡ್ ಚಾಂಪಿಯನ್ ಇನ್ T20 ವರ್ಲ್ಡ್ ಕಪ್. ಒಂದು ಒಳ್ಳೆಯ ಸೂಚನೆ. ಸೂರ್ಯಕುಮಾರ್ ಯಾದವ್ ಅವರ ಎಮೋಷನ್ಸ್ ನೋಡಬೇಕಾಗಿತ್ತು. ಆ ಫ್ರಸ್ಟ್ರೇಷನ್, ಆ ನೋವು, ಆ ಹಿಂಸೆ. 438 ದಿನದಿಂದ ನಾನು ಕ್ಯಾಪ್ಟನ್, ನಾನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಟೀಮ್ ಗೆಲ್ತಾ ಇದೆ, ಆ್ಯಸ್ ಎ ಕ್ಯಾಪ್ಟನ್ ಚೆನ್ನಾಗಿ ಟೀಮ್ ಲೀಡ್ ಮಾಡ್ತಾ ಇದ್ದೀನಿ, ಆದರೆ ನನ್ನ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತ ಆ ಮನುಷ್ಯ ಎಷ್ಟು ನೋವು ಸಂಕಟ ಅನುಭವಿಸಿರಬೇಕು, ಎಷ್ಟು ಟೀಕೆಗಳನ್ನ ಎದುರಿಸಿರಬೇಕು. ಟೀಮ್ ಮ್ಯಾನೇಜ್ಮೆಂಟ್ ಅವ್ರನ್ನ ಬ್ಯಾಕ್ ಮಾಡಿತ್ತು, ಬಿಟ್ಕೊಟ್ಟಿರಲಿಲ್ಲ. ಸೊ ಈಗ ಬಂದಿದ್ದಾರೆ. ಇವೆಲ್ಲ ಫಾರ್ಮಲ್ಲಿ ಬರೋದು ಹೋಗೋದು ಇವೆಲ್ಲ ಕ್ರಿಕೆಟಲ್ಲಿ ಸಹಜ. ಫೈಟ್ ಮಾಡಬೇಕು. ಕ್ರಿಕೆಟೇ ಫೈಟಿಂಗ್. ಹೋರಾಟನೇ ಕ್ರಿಕೆಟ್ ಅಂದರೆ. ಹೋರಾಟ ಮಾಡಿ ಇವತ್ತು ಬಂದಿದ್ದಾರೆ. ಒಳ್ಳೆ ಫಾರ್ಮಿಗೆ ಬಂದಿದ್ದಾರೆ. ಚೆನ್ನಾಗಿ ಆಡಿದ್ದಾರೆ ಇವತ್ತು. ಒಳ್ಳೆ ಆಟ, ಅದ್ಭುತ ಕ್ರಿಕೆಟ್. ಇಂಡಿಯಾ ತುಂಬ ಚೆನ್ನಾಗಿ ಆಡಿದೆ. ಇನ್ನೊಂದು ಮುಖ್ಯ ಹೈಲೈಟ್ ಇದರಲ್ಲಿ ಅಂದರೆ ಇಶಾನ್ ಕಿಶನ್. ಆ ಹುಡುಗ ಇಶಾನ್ ಕಿಶನ್ ನನಗೆ ಏನು ಇಷ್ಟ ಆಯ್ತು ಇವತ್ತು ಅಂದರೆ, ಆ ಹಂಗರು, ಆ ನೋವು, ಆ ಹಿಂಸೆ. ನಾನು ಕಮ್ಬ್ಯಾಕ್ ಮ್ಯಾಚು ತುಂಬ ಗ್ಯಾಪ್ ಆಗಿತ್ತು, ಕೊಟ್ಟಿರಲಿಲ್ಲ ಚಾನ್ಸು, ಫಾರ್ಮಲ್ಲಿಲ್ಲ ಹಾಗೆ ಅಂತ. ಆ ಚಿಕ್ಕ ಹುಡುಗನಿಗೆ ಆ ಹಸಿವು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಒಳ್ಳೆ ಟ್ಯಾಲೆಂಟೆಡ್. ನಮ್ಮಲ್ಲಿ ಏನು ಟ್ಯಾಲೆಂಟ್ಗೇನು ಕೊಡ್ತಿಲ್ಲ ಇಂಡಿಯಾದಲ್ಲಿ. ಕಿಶನ್ ಒಳ್ಳೆ ಟ್ಯಾಲೆಂಟ್, ನೋ ಡೌಟ್. ಫಾರ್ಮಲ್ಲಿ ಇರಲಿಲ್ಲ, ಚೆನ್ನಾಗಿ ಆಡ್ತಾ ಇರಲಿಲ್ಲ, ಏನೋ ಕಾರಣ, ಅದೆಲ್ಲ ಸೈಡ್ ಇಡೋಣ. ಇವತ್ತು ಕಮ್ಬ್ಯಾಕ್ ಎಷ್ಟು ಹಸಿವಿತ್ತು ಆ ಹುಡುಗನಲ್ಲಿ, ಎಷ್ಟು ನೋವು. ಫೀಲ್ಡಿಂಗು, ಫಸ್ಟು ಬೇಸಿಕ್ ಫೀಲ್ಡಿಂಗಲ್ಲಿ ಎಫರ್ಟು, ಆ ಮೈಂಡ್ ಬ್ಲೋಯಿಂಗ್. ಬೌಂಡ್ರಿ ತಡೆಯೋದಕ್ಕೆ ಏನು ಬಿದ್ದು ಓಡಿ ಅದ್ದು ಬಿದ್ದು ಫಾಸ್ಟಾಗಿ ಹೋಗಿ ತಡೆಯೋಕ್ಕಾಗಲಿಲ್ಲ ಅಂದರೂ ಆ ಎಫರ್ಟ್ ನೋಡಿ. ಆ ಕ್ರಿಕೆಟರ್ಸ್ಗೆ ಬೇಕಾಗಿರೋದೇ ಬೇಸಿಕ್. ಅದು ಸೋಲ್ತೀವೋ ಗೆಲ್ತೀವೋ ಅದು ಸೆಕೆಂಡ್ರಿ. ಆಡಬೇಕಾದ್ರೆ ನಮ್ಮ 100% ಏನು ಜಾಸ್ತಿ, 200% ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ನಮ್ಮದು ಎಫರ್ಟ್ ಹಾಕಿ ಆಡಬೇಕಲ್ಲ, ಕಮಿಟ್ಮೆಂಟ್ ಬೇಕಲ್ಲ. ಅದು ಇವತ್ತು ಇಶಾನ್ ಕಿಶನಲ್ಲಿ ಕಾಣಿಸ್ತದೆ ನನಗೆ. ಫೀಲ್ಡಿಂಗಲ್ಲಿ ಅಂಥ ಎಫರ್ಟು. ಬೌಂಡ್ರಿ ತಡೀತಾ ಇದ್ದಾನೆ, ಆಗ್ತಾಯಿಲ್ಲ. ಫುಲ್ ಎಫರ್ಟ್ ಆಗ್ತದೆ. ಬಿದ್ದ ಓಡಿ ಏನೇನೋ ತಡೀತಾವನೆ, ಆಗ್ತಾಯಿಲ್ಲ. ಒಳಗಡೆ ಇನ್ ಸರ್ಕಲಲ್ಲಿ ತಡೆದ, 4 ಹೋಗೋದನ್ನು ತಡೆದ. ಆಮೇಲೆ ಇನ್ನೊಂದು ಹಿಡಿಯೋಕ್ಕೆ ಕ್ಯಾಚ್ ಇಂಪಾರ್ಟೆಂಟ್ ಕ್ಯಾಚು. ಅದನ್ನ ಹಿಡಿದಿದ್ದ, ಸ್ವಲ್ಪ ಇದಾಯಿತು, ಮುಂದೆ ಬಿಡಲಿಲ್ಲ. ಒಳ್ಳೆ ಕ್ಯಾಚ್ ಹಿಡ್ದ. ಆಮೇಲೆ ಇನ್ನೊಂದು ಫೀಲ್ಡಿಂಗ್ ಎಫರ್ಟು ತುಂಬ ಚೆನ್ನಾಗಿ ಮಾಡೋಕ್ಕೋಗಿ ಇಂಜುರಿ ಮಾಡ್ಕೊಂಡ, ಕೈ ಹೋದ, ಮತ್ತೆ ಬಂದ. ಆ ಹಸಿವಿದೆಯಲ್ಲ, ಇದಿರಬೇಕು, ಯಾವಾಗಲೂ ಇರಬೇಕು. ತುಂಬ ಖುಷಿ ಆಯ್ತು. ಇಶಾನ್ ಕಿಶನ್ ಮತ್ತೆ ಫಾರ್ಮ್ ಬಂದಿರೋದು, ಚೆನ್ನಾಗಿ ಆಡ್ತಾ ಇರೋದು. ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲಬೇಕು, ಅದಕ್ಕೆ ತುಂಬ ಒಳ್ಳೆ ಸೂಚನೆ. ಇದು ಒಂದು ವಿಷಯ. ಇನ್ನೊಂದು, ಕೆಲವು ದಿನಗಳ ಹಿಂದೆ ನಮ್ಮದು ಇಂಡಿಯಾ 50 ಓವರ್ ಮ್ಯಾಚ್ ನ್ಯೂಜಿಲೆಂಡ್ ಜೊತೆ ಸೀರೀಸ್ ಆಯ್ತಲ್ಲ, ಅದರಲ್ಲಿ 2-1 ಸೋತರು. ಅಲ್ಲಿ ನನಗೆ ಕಂಡಿದ್ದು ವಿರಾಟ್ ಕೊಹ್ಲಿ, ದ ಕಿಂಗ್ ಕೊಹ್ಲಿ. ಏನು ಮನುಷ್ಯ ರೀ, ಏನು ಅಬ್ಬಾ. ನಮ್ಮ ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ನಿಮ್ಮ 37 ವರ್ಷ ಎಲ್ಲ ಟೀಕೆ ಮಾಡೋರು, ಮುಗೀತು ವಿರಾಟ್ ಕೊಹ್ಲಿ ಆಟ ಮುಗೀತು, ವಯಸ್ಸಾಯ್ತು, ಮನೆಗೆ ಹೋಗಿ ಎಲ್ಲ ರೈಟ್ ಆಫ್ ಮಾಡಿದರು. ರೀ, ತಾಕತ್ತು, ಛಲ ಮನುಷ್ಯನಲ್ಲಿ ಬಿಡ್ತಾ ಇಲ್ಲ. ಹೆಂಗೆ ಆಟ ಆಡಿ ತೋರಿಸ್ತಾ ಇದ್ದಾನೆ ವಿರಾಟ್ ಕೊಹ್ಲಿ ಅಂದರೆ ಸೂಪರ್. ಕಿಂಗ್ ಕೊಹ್ಲಿ ಹೆಸರಿಗೆ ಅನ್ವರ್ಥವಾಗಿ ಆಡ್ತಾ ಇದ್ದಾನೆ, ಬಿಡ್ತಾ ಇಲ್ಲ. ಏನು ಹಂಗರು, ಬಿಸಿ ರಕ್ತದ ಹುಡುಗರು ನಾಚೋಗ್ಬೇಕು. ಹೊಸ್ದಾಗಿ ಬಂದು ಪರ್ಫಾರ್ಮ್ ಮಾಡೋರು
ಮಾಡೋಕ್ಕಾಗದಿರೋಂಥ ಆಟ ಇಡೀ ವಯಸ್ಸಿನಲ್ಲಿ ರಿಟೈರ್ಮೆಂಟ್ ಟೈಮಲ್ಲಿ ಆಡ್ತಾ ಇರೋದು ನಮ್ಮ ಕಿಂಗ್ ಕೊಹ್ಲಿ. ಅನ್ಯಾಯವಾಗಿ ಟೆಸ್ಟಿಂದ ಮನೆ ಕಳಿಸ್ಬಿಟ್ರು ಬಲವಂತವಾಗಿ. ದರಿದ್ರ ರಾಜಕೀಯ, ದರಿದ್ರ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಪಾಪ ಬೇಜಾರಾಗಿ ದೇಶನೇ ಬಿಟ್ಟು ಆ ಮನುಷ್ಯ ಇಂಗ್ಲೆಂಡಲ್ಲಿ ಕೂತ್ಕೊಬಿಟ್ಟವನೆ. ಕಿಂಗ್ ಕೊಹ್ಲಿ ಬೇಕು ನಮಗೆ. ಕೊಹ್ಲಿ ಅಂತ ಪ್ಲೇಯರು ನಿಜಕ್ಕೂ ನಮ್ಮ ದೇಶದಲ್ಲಿ ಕೊಹ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಅನ್ಬೇಕು. ಇದು ಅತಿಶಯೋಕ್ತಿ ಅಲ್ಲ, ಅದ್ಭುತ ಆಟಗಾರ. ಸಚಿನ್ ಆದಮೇಲೆ ನೋಡಿ ಕೊಹ್ಲಿ. ಸಚಿನ್ ಗಾಡ್ ಆಫ್ ಕ್ರಿಕೆಟ್, ನೆಕ್ಸ್ಟ್ ಕೊಹ್ಲಿ. ಸಚಿನ್ನು ಎಷ್ಟೋ ವಿಷಯದಲ್ಲಿ ಕೊಹ್ಲಿ ಮೀರಿಸ್ಬಿಟ್ಟಿದ್ದಾನೆ. ಆದರೂ ಸಚಿನ್ ಮುಡಿ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಕೊಹ್ಲಿ ಈಗಿನ ಜನ್ರೇಷನ್ ಬೆಸ್ಟ್. ಅಷ್ಟಿಲ್ಲದೆ ಆ ಮಟ್ಟಕ್ಕೆ ಫಾಲೋವರ್ಸ್ ಇಲ್ಲ. ಆಮೇಲೆ ಅಷ್ಟೇ ಹಂಬಲು ಮನುಷ್ಯ. ಸೊ ಇದ್ರಲ್ಲಿ ನಾವು ಪಾಸಿಟಿವ್ ಆಗಿ ತಗೋಬೇಕು. ಮಸ್ತಾಗಿದೆ ಈಗ ಟೀಮು. T20ನಲ್ಲಿ ಚೆನ್ನಾಗ್ತಿದೆ. ಗೌತಮ್ ಗಂಭೀರ್ಗೆ ಉಸಿರು ವಾಪಸ್ ಬಂದಂಗಾಗಿದೆ ಕೋಚು. ಆದರೂ ಗೌತಮ್ ಗಂಭೀರು ಟೀಮ್ ಇಂಡಿಯಾಗೆ ಕೋಚ್ಗೆ ಸೂಟಬಲ್ ಅಲ್ಲ. ಸುಮ್ಮನೆ ಟೀಕೆ ಪಾಕೆ ಎಲ್ಲ ಸೈಡ್ ಇಡೋಣ. ಟೀಮ್ ಇಂಡಿಯಾ ತೆಗಿಬೇಕು, ಒಳ್ಳೆ ಕೋಚನ್ನ ಹಾಕೋಬೇಕು. ಏಕೆಂದರೆ ಗೌತಮ್ ಗಂಭೀರ್ಗೆ ಆ ಥರ ಲೀಡ್ ಮಾಡೋಕ್ಕೆ ಆ ಪರ್ಸ್ನಾಲಿಟಿ ಮ್ಯಾಚ್ ಆಗಲ್ಲ. ಕೋಚ್ಗೆ ಇರಬೇಕಾಗಿರೋ ಕ್ವಾಲಿಟಿ ಅದು ಬರ್ತಾಯಿಲ್ಲ ಮನುಷ್ಯನಿಗೆ. ಅದು ಸಮಸ್ಯೆ ಆಗ್ತಾಯಿದೆ ಟೀಮ್ ಇಂಡಿಯಾಗೆ. ನಮಗೆ ದೇಶ ಮೊದಲು, ಟೀಮ್ ಮೊದಲು, ವ್ಯಕ್ತಿ ಮುಖ್ಯ ಅಲ್ಲ. ಧನ್ಯವಾದಗಳು ಸ್ನೇಹಿತರೆ.